ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಗುರುವಾರ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭರಿತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಪ್ರದೋಷ ಪೂಜೆಯೂ ಬಂದಿದೆ. ಈ ದಿವಸ ಈ ವರ್ಷದ ಮೊದಲ ಪ್ರದೋಷ ಪೂಜೆ. ತಪ್ಪದೇ ಶಿವ ಸನ್ನಿಧಾನದಲ್ಲಿ ಹೋಗಿ ಭಾಗಿಯಾಗಿ ಶಿವನ ಸೇವೆಯನ್ನು ಮಾಡಬೇಕು. ನಾವು ಶಿವನ ಆರಾಧನೆಯಿಂದ ನಮಗೆ ಬುದ್ಧಿ ಅರಳತ್ತೆ, ವಿವೇಕ ಜಾಗೃತವಾಗುತ್ತೆ. ಜ್ಞಾನವಿಚ್ಛೇತ್ ಮಹೇಶ್ವರಾತ್ ಅಂತ. ಹೀಗಾಗಿ ಆ ಮಹೇಶ್ವರನ ಆರಾಧನೆ ಮಾಡುವುದರಿಂದ ನಮಗೆ ಅರಿವು ಉಂಟಾಗುತ್ತೆ. ಮುಖ್ಯವಾಗಿ ಬೇಕಾಗಿರೋದು ಜೀವನಕ್ಕೆ ಅರಿವು. ಅರಿವಿನಿಂದ ನಾವು ಯಾವುದೋ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಬದಲು ಶಿವನಿರ್ಣಯ ಅಂತ ತಗೊಳ್ತೀವಿ. ಅದು ನಮಗೆ ಶಿವ ಅಂದರೆ ಮಂಗಳಕರವಾಗಿರುತ್ತದೆ. ಹೀಗಾಗಿ ಅಂಥ ನಾವು ಯಾವುದೇ ಆಯ್ಕೆ ಮಾಡಿಕೊಂಡ ಕೆಲಸ, ಆಯ್ಕೆ ಮಾಡಿಕೊಂಡ ಯಾವುದೇ ನಿರ್ಣಯಗಳು ಇವುಗಳು ಮಂಗಳದಾಯಕವಾಗಿರಲಿ ಅಂತ ಈ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ ಶಿವನ ಮುಂದೆ ಈ ದಿವಸ. ಮತ್ತು ಅನಂಗ ಪೂಜಾ ಅಂತ ಮಾಡ್ತಾರೆ ಈ ದಿವಸ. ನಾವು ಏನು ಕಾಮದಹನ ಕಂಡವೋ ಆ ರೀತಿಯಲ್ಲಿ ಆ ವಸಂತ ಹಾಗೂ ರತಿ ಅವರನ್ನು ಸ್ಮರಣೆ ಮಾಡುವುದರಿಂದ ದಾಂಪತ್ಯದಲ್ಲಿ ಸೌಖ್ಯ ಅನ್ನೋದನ್ನು ಇದು ಶಿವಪಾರ್ವತಿಯರನ್ನೇ ಸೂಚಿಸುತ್ತೆ. ಶಿವಪಾರ್ವತಿಯರ ಆರಾಧನೆ ಮಾಡುವುದರಿಂದ ಈ ದಿವಸ ಪ್ರದೋಷದಲ್ಲಿ ಅದೇ ಆಗ್ತಕ್ಕಂಥದ್ದು, ಸಾಂಬ ಸದಾಶಿವರ ಪೂಜೆ. ಅದರಿಂದ ದಾಂಪತ್ಯದಲ್ಲಿ ಸಾಮರಸ್ಯವೂ ಏರ್ಪಾಡಾಗುತ್ತೆ ಅಂತ. ಹೀಗಾಗಿ ಮೊದಲ ವರ್ಷದ ಪ್ರಥಮ ಈ ಪ್ರದೋಷ ಪೂಜೆಯಲ್ಲಿ ಭಾಗಿಯಾಗೋಣ. ಶಿವನ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ. ಸರಿ ಶಾಸ್ತ್ರಿಗಳೇ, ನಾವು ಮಾಡುವಂಥ ಕೆಲಸಗಳೆಲ್ಲ ಮಂಗಳಕರವಾಗಿರಬೇಕು ಅಂದರೆ ಇವತ್ತು ಪ್ರದೋಷ ಬಂದಿದ್ದು, ಇವತ್ತು ಶಿವನನ್ನು ಆರಾಧನೆ ಮಾಡಬೇಕು. ಅದರ ಜೊತೆಗೆ ಅನಂಗ ಪೂಜೆ ಮಾಡೋದ್ರಿಂದ ದಾಂಪತ್ಯದಲ್ಲಿರುವಂಥ ಕಲಹಗಳನ್ನು ದೂರ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಸರಿ ಶಾಸ್ತ್ರಿಗಳೇ, ಮೊದಲ ಸಂದೇಶವನ್ನು ಕೋಲಾರದಿಂದ ನಂದಿನಿ ಅವರು ಕಳಿಸಿದ್ದಾರೆ. ನಂದಿನಿಯವರ ಜನ್ಮ ದಿನಾಂಕ 2/2/1995. ಹುಟ್ಟಿದ ಸಮಯ ಮಧ್ಯರಾತ್ರಿ 2 ಗಂಟೆ. ಸಾಲಬಾಧೆ ಇದೆ, ಅದರ ಜೊತೆಗೆ ಮದುವೆ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಶಾಸ್ತ್ರಿಗಳೇ. ನಂದಿನಿಯವರ ಪ್ರಶ್ನೆ, ಪಾಪ ಕೆಲಸವೂ ಇಲ್ಲ, ಸಾಲಬಾಧೆ ಸಿಕ್ಕಾಕೊಂಡಿದ್ದಾರೆ, ವಿವಾಹದ ಬಗ್ಗೆನೂ ಕೇಳಿದಾರಲ್ವ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದ ಅಧಿಪತಿ ಧನಾಧಿಪತಿ ಲಗ್ನ ಸ್ಥಾನದಲ್ಲಿದ್ದು ಲಗ್ನಾಧಿಪತಿ ಕರ್ಮಸ್ಥಾನದಲ್ಲಿರೋದು ಒಳ್ಳೆಯದೇ, ಒಳ್ಳೆಯ ಲಕ್ಷಣ. ಆತಂಕ ಮಾಡ್ಕೋಬೇಡಿ, ಕೆಲಸ ಸಿಗುತ್ತೆ. ಇನ್ನು ಚಿಕ್ಕ ವಯಸ್ಸು ನಿಮಗೆ, ಈಗಲೇ ನೀವು ಪರದಾಡ್ಕೊಂಡ್ಬಿಡಬೇಡಿ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ, ಲಾಭಾಧಿಪತಿ ಕಾಲ ನಡೀತಾ ಇದೆ. ಆತಂಕ ಬೇಡ, ಅನುಕೂಲ ಇದೆ. ಈಗ ಸ್ವಲ್ಪ ಬುಧ ವೀಕ್ ಆಗಿದ್ದಾನೆ, ಹೀಗಾಗಿ ಸ್ವಲ್ಪ ಆ ಫಲ ನಿಮಗೆ ದಕ್ತಾ ಇಲ್ಲ ತತ್ಕಾಲಕ್ಕೆ. ಜುಲೈ ವೇಳೆಗೆ ಖಂಡಿತ ಅನುಕೂಲ ಆಗುತ್ತೆ, ಗಾಬರಿ ಮಾಡ್ಕೋಬೇಡಿ. ಇಲ್ಲಿ ತೊಡಕೇನೂ ಇಲ್ಲ, ಯೋಚನೆ ಮಾಡಬೇಡಿ. ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸಿ ಪ್ರತಿ ಭಾನುವಾರ ಹೋಗಿ ಬನ್ನಿ ಈಶ್ವರ ಸನ್ನಿಧಾನಕ್ಕೆ, ತುಂಬ ಸಹಾಯವಾಗುತ್ತೆ. ಅದನ್ನು ಮಾಡಿ. ಇನ್ನು ಉಳಿದ ಹಾಗೆ ನಿಮಗೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಯಾವಾಗ ನಿಮಗೆ ಅನುಕೂಲ ಇದೆ ಅಂತಂದರೆ ನೋಡಿ, 26 ಆ ಅಂತ್ಯದಲ್ಲಿ ಅನುಕೂಲ ಆಗುತ್ತೆ. ತುಂಬ ವಿಳಂಬ ಆಯ್ತಲ್ವ ಅಂತ ಆಗುತ್ತೆ, ಕಾಲ ಬರಬೇಕು. ಹೀಗಾಗಿ 26 ಮಧ್ಯಭಾಗದಿಂದ ಮುಂದೆ ನಿಮಗೆ ಖಂಡಿತ ಅವಕಾಶಗಳಿದ್ದಾವೆ, ಗಾಬರಿ ಮಾಡ್ಕೋಬೇಡಿ. ನಾಳೆ ಮೇಯಿಂದ ನಿಮಗೆ ಗುರುಬಲ ಬಂದುಬಿಡುತ್ತೆ. ಮೇ 14 ನಂತರದಲ್ಲಿ ಅದೂ ಕೂಡ ಒಂದು ವಿವಾಹಕ್ಕೆ ಯೋಗ್ಯವಾದ ಕಾಲವೇ. ಹೀಗಾಗಿ 25 ಜೂನ್ನಿಂದ 26 ಡಿಸೆಂಬರ್ ಅಂತ ಇಟ್ಕೊಳ್ಳಿ. ಆ ವೇಳೆಗೆ ನಿಮಗೆ ವಿವಾಹ ಯೋಗ ಖಂಡಿತ ಇದೆ. ಸಾಲವು ತೀರುತ್ತೆ, ಆತಂಕ ಮಾಡ್ಕೊಳ್ಳೋದು ಬೇಡ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತಮಿಳುನಾಡಿನಿಂದ ಇರೋದೆಯಿಂದ ರಾಘವೇಂದ್ರ ಅವರು ಕಳಿಸಿದ್ದಾರೆ. ರಾಘವೇಂದ್ರ ಅವರ ಜನ್ಮ ದಿನಾಂಕ 24/9/1981. ಹುಟ್ಟಿದ ಸಮಯ ಬೆಳಗ್ಗೆ 11:50. ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ನಿರ್ದೇಶಕನಾಗಿದ್ದೆ, ಆದರೆ ಕಾರಣವಿಲ್ಲದ ಕೆಲಸವನ್ನು ಕಳೆದುಕೊಂಡಿದ್ದೇನೆ. ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಘವೇಂದ್ರ ಅವರ ಪ್ರಶ್ನೆ, ಪಾಪ ನಿರ್ದೇಶಕರಾಗಿದ್ದಂಥವ್ರು ಕೆಲಸದಿಂದ ಚ್ಯುತಿಯಾಗಿಬಿಟ್ಟಿದ್ದಾರೆ. ಪರಿಹಾರ ನೋಡೋಣ. ಸರಿ ಶಾಸ್ತ್ರಿಗಳೇ. ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ನಿಮ್ಮದು. ಆ್ಯಕ್ಚುಯಲ್ ಆಗಿ ಸಂತೋಷ, ಆತಂಕಕ್ಕೊಳಗಾಗಬೇಡಿ. ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನದಿಂದ ಕರ್ಮಾಧಿಪತಿ ನಿಮಗೆ ಲಾಭದಲ್ಲೇ ಇದ್ದಾನೆ. ಹೀಗಾಗಿ ನಿಮಗೆ ಖಂಡಿತ ಮತ್ತೊಂದು ವಿಶೇಷ ಅನುಕೂಲ ಅವಕಾಶಗಳು ಉಂಟಾಗುತ್ತೆ. ಗಾಬರಿ ಆಗೋದು ಬೇಡ. ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ. ಅಲ್ಲಿ ಗುರು, ರವಿ, ಶನೈಶ್ಚರ ತುಂಬ ಚೆನ್ನಾಗಿದೆ. ಲಾಭ ಸ್ಥಾನದಲ್ಲಿ ಕರ್ಮಾಧಿಪತಿ ಲಾಭದಲ್ಲಿದ್ದಾಗ ನೀವು ಒಳ್ಳೆಯ ಉನ್ನತ ಹುದ್ದೆಯನ್ನೇ ಸ್ವೀಕರಿಸ್ತೀರಾ ಮತ್ತು ಹಲವು ಜನರಿಗೆ ಮಾರ್ಗದರ್ಶಕರಾಗ್ತೀರಾ. ಯಾಕೆಂದರೆ ಗುರುವು ಅಲ್ಲಿ ಸೇರಿದ್ದಾನೆ. ಹೀಗಾಗಿ ಒಳ್ಳೆಯ ಜಾತಕ ಇದು. ಈಗ ಪ್ರಸ್ತುತ ನಿಮಗೆ ರವಿದಶೆಯಲ್ಲಿ ಶುಕ್ರನ ಕಾಲ ನಡೀತಾ ಇದೆ. ನೋಡಿ, ಕೇತು ಶುಕ್ರ ಈ ಸಂದರ್ಭಗಳಲ್ಲಿ ಏನಾಗುತ್ತೆ, ಕೇತು ನಿಮ್ಮ ಜಾತಕದಲ್ಲಿ ಸಹಜವಾಗಿ ಈ ಒಂದು ಕ್ರೂರ ಗ್ರಹಗಳ ಕಾಲದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ. ನಿಮಗದು ಸ್ವಲ್ಪ ಬಲವಾಗಿ ಪ್ರಮಾದ ಏರ್ಪಾಡಾಗಿದೆ. ಅದು ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಆ ಕಾರಣದಿಂದಾಗಿ ಹೀಗಾಗಿ ಸ್ಥಾನಚ್ಯುತಿ ಈ ಥರದ್ದೆಲ್ಲ ಉಂಟಾಗುತ್ತೆ. ಆದರೆ ಅವನು ಶುಕ್ರ ಏನು ನಿಮಗೆ ದುರ್ಬಲನಲ್ಲ. ವ್ಯಯಾಧಿಪತಿ ವ್ಯಯದಲ್ಲಿದ್ದರೆ ಸಾಮಾನ್ಯವಾಗಿ ಇಂತಹ ತೊಡಕಿನಿಂದ ಬಹಳ ಬೇಗ ಹೊರಗೆ ಬಂದುಬಿಡ್ತೀರಾ. ಹೀಗಾಗಿ ಆತಂಕ ಬೇಡ. ನನಗನ್ಸುತ್ತೆ ಮುಂದಿನ ವರ್ಷ ನಿಮ್ಮ ಜಾತಕದಲ್ಲಿ ಚಂದ್ರನ ಬಲ ತುಂಬ ಚೆನ್ನಾಗಿದೆ, ದೈವಾನುಕೂಲ ತುಂಬ ಚೆನ್ನಾಗಿದೆ. ಹೀಗಾಗಿ ಜನವರಿ ಮುಂದಿನ ಮಾರ್ಚ್ ವೇಳೆಗೆ, ಮಾರ್ಚ್ ನಂತರ ನಿಮ್ಮ ಜೀವನದಲ್ಲಿ ಭಾಗ್ಯಾಧಿಪತಿ ಕಾಲ ಶುರುವಾಗುತ್ತೆ. ತುಂಬ ಚೆನ್ನಾಗಿದೆ ಲೈಫ್. ಯೋಚನೆ ಮಾಡೋದು ಬೇಡ. ನೀವು ಇನ್ನೂ ಒಳ್ಳೆಯ ಉನ್ನತ ಸ್ಥಾನ, ಗೌರವ, ಪ್ರತಿಷ್ಠೆ ಇವುಗಳೆಲ್ಲ ಖಂಡಿತ ಸಿಗುತ್ತೆ. ತತ್ಕಾಲದಲ್ಲಿ ಈ ಒಂದು ಬಾಧೆ ಇದರಿಂದಾಗಿ ನಿಮಗೆ ತೊಂದರೆ ಆಗ್ತಾಯಿದೆ. ಸಾಧ್ಯವಾದರೆ ಒಂದು ಸಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬಾಗಲಕೋಟೆಯಿಂದ ಸುನಿಲ್ ಅವರು ಕಳಿಸಿದ್ದಾರೆ. ಸುನಿಲ್ ಅವರ ಜನ್ಮ ದಿನಾಂಕ 20/6/1992. ಹುಟ್ಟಿದ ಸಮಯ ಬೆಳಗಿನ ಜಾವ 5:30. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುನಿಲ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನದಿಂದ ಸಪ್ತಮದ ಅಧಿಪತಿ ಅಂದರೆ ವಿವಾಹದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಅದು ಅವನ ಸ್ವಕ್ಷೇತ್ರವೇ, ಅಲ್ಲಿದ್ದಾನೆ ಮೇಷದಲ್ಲಿ. ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಶುಕ್ರನ ಕಾಲ ನಡೀತಾ ಇದೆ. ನೋಡಿ, ಈಗ ಲಗ್ನಾಧಿಪತಿ ಕಾಲದಲ್ಲಿ ಅವಕಾಶ ಉಂಟಾಗುತ್ತೆ ಅಂತಲೇ ಶಾಸ್ತ್ರದ ಮಾತು. ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ. ಹೀಗಾಗಿ ಅವಕಾಶಗಳು ಇದ್ದಾವೀಗ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ವಿಳಂಬ ಆಗಿದೆ, ಅದಕ್ಕೆ ಕಾರಣ ಕಾಲ ಕೂಡ ಬಂದಿಲ್ಲ, ಅದು ಕಾರಣ ಅಷ್ಟೇ. ಹೀಗಾಗಿ ಒಂದು ಕುಜ ಶಾಂತಿ, ಕುಜ ವ್ಯಯದಲ್ಲಿದ್ದರೂ ಸಪ್ತಮಾಧಿಪತಿ ಆಗಿರೋ ಕಾರಣದಿಂದಾಗಿ ಒಂದು ಕುಜ ಗ್ರಹ ಶಾಂತಿ ಒಂದು ಮಾಡಿಸಿ, ಅದು ನಿಮಗೆ ಸಾಕಷ್ಟು ಶುಭ ಫಲ ತಂದು ಕೊಡುತ್ತೆ. ಶುಕ್ರ ಇಲ್ಲಿ ಮೌಢ್ಯನಾಗಿದ್ದಾನ ಅಂತಂದರೆ ಮೌಢ್ಯನಾಗಿದ್ದಾನೆ. ಈ ಕಾರಣದಿಂದಾಗಿ ಕುಜ ಶುಕ್ರ 2 ಗ್ರಹ ಶಾಂತಿ ಮಾಡಿಸಿ, ಖಂಡಿತ ಶೀಘ್ರದಲ್ಲಿ ವಿವಾಹ ಆ ಒಂದು ಫಲ ಏರ್ಪಾಡಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಸಿಂಚನ್ ಅವರು ಕಳಿಸಿದ್ದಾರೆ. ಸಿಂಚನ್ ಅವರ ಜನ್ಮ ದಿನಾಂಕ 23/9/2005. ಹುಟ್ಟಿದ ಸಮಯ ಸಂಜೆ 4:47. ಇವಾಗ BSc ಓದ್ತಾ ಇದ್ದೀನಿ. ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಿಂಚನ್ ಅವರ ಪ್ರಶ್ನೆ, BSc ಮಾಡ್ತಾ ಇದ್ದಾರೆ, ಮುಂದೆ ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು, ಯಾವ ಭಾಗಕ್ಕೆ ಹೋದರೆ ಒಳ್ಳೆಯದು ಅಂತ ಅವ್ರ ಪ್ರಶ್ನೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ಕುಂಭ ಲಗ್ನದಿಂದ ಪಂಚಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಅಷ್ಟಮದಲ್ಲಿದ್ದರೂ ಸ್ವಕ್ಷೇತ್ರದಲ್ಲಿದ್ದಾನೆ. ಭಾಗ್ಯಾಧಿಪತಿ ನೋಡಿ, ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ಇವರೇ ಭಾಗ್ಯಾಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ. ಈ ಲಗ್ನಕ್ಕೆ ಅವನು ಶುಭಕಾರಕ. ಹೀಗಾಗಿ ನಿಮಗೆ ಶುಕ್ರ ತುಂಬ ಚೆನ್ನಾಗಿದೆ. ನವಾಂಶದಲ್ಲೂ ಕೂಡ ಶುಕ್ರ ಉಚ್ಚಾಂಶ ತೊಗೊಂಡಿರೋದು ತುಂಬ ಒಳ್ಳೆಯದು. ಕುಜನೂ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನನಗನ್ಸುತ್ತೆ ನೀವು ಡಿಸೈನಿಂಗ್ ಫೀಲ್ಡ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಅಭಿವೃದ್ಧಿ, ತುಂಬ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಹಣ ಸಂಪಾದನೆಗೆ ಅವಕಾಶ ಇದೆ. ನಿಮಗೆ ಶಕ್ತಿನೂ ಇದೆ. ತೃತೀಯದ ಕುಜ ಬಲವನ್ನು ತಂದು ಕೊಡ್ತಾನೆ. ರಜೋಗುಣ ಅದು ಬೇಕು. ಅಂದರೆ ಶುಕ್ರ ರಜೋಗುಣದ ಗ್ರಹ, ಆದರೆ ಕುಜ ಶುಕ್ರನ ದೃಷ್ಟಿಗೆ ಒಳಪಟ್ಟು ಸಾತ್ವಿಕವಾದ ತಾಮಸ ಅದು ಓಕೆ.
ಅದು ಬೇಕಾಗುತ್ತೆ ನಿಮಗೆ, ಅದೆಲ್ಲ ಅನುಕೂಲ ಮಾಡಿಕೊಡುತ್ತೆ. ಹೀಗಾಗಿ ಡಿಸೈನಿಂಗ್ ಫೀಲ್ಡ್ಗಳನ್ನ ಆಯ್ಕೆ ಮಾಡಿಕೊಡಿ. ಇಂಟೀರಿಯರು, ಫ್ಯಾಷನ್ ಡಿಸೈನಿಂಗು ಅಥವಾ ಕಾಸ್ಟ್ಯೂಮ್ ಡಿಸೈನಿಂಗು, ಇಂಥ ಕಲೆಗೆ ಸಂಬಂಧಿಸಿರತಕ್ಕಂಥದ್ದು. ಡಿಸೈನಿಂಗ್ ಅಂತಂದರೆ ಕಲೆ ಅಂತ. ನೀವು ಅದನ್ನು, ಆ ಕಲೆಯನ್ನು ನೀವು ಮಾಧ್ಯಮಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದೊಂದು ಥರದ ಕಲೆ ಆಗುತ್ತೆ. ನಿಮ್ಮ ಈ IT ರಂಗದಲ್ಲಿ ಅದನ್ನು ಅಳವಡಿಕೆ ಮಾಡಿದ್ರೆ ಅದು ಇನ್ನೊಂದು ಥರದ ಕಲೆ ಆಗುತ್ತೆ. ಅಲ್ಲಿ ಚಿಪ್ ಡಿಸೈನಿಂಗ್ ಇತ್ಯಾದಿ ಏನೇನೋ ಇದೆಯಲ್ಲ, ಆ ಥರ ಅಂತೂ ಕಲೆ ನಿಮ್ಮ ಬದುಕಿಗೆ ಮಹಾ ಬೆಲೆಯನ್ನು ತಂದುಕೊಡುತ್ತೆ. ನಿಮ್ಮ ಬದುಕನ್ನು ಉತ್ತಮ ಮಾಡುತ್ತೆ. ಚೆನ್ನಾಗಿದೆ, ನೀವು ಮುಂದುವರಿತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಲಿಖಿತ್ ಅವರು ಕಳಿಸಿದ್ದಾರೆ. ಲಿಖಿತ್ ಅವರ ಜನ್ಮ ದಿನಾಂಕ 12/3/2008. ಹುಟ್ಟಿದ ಸಮಯ ಬೆಳಗ್ಗೆ 7:24. ಇವಾಗ PUCಯಲ್ಲಿ PCMB ಓದ್ತಾ ಇದ್ದೀನಿ. ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲಿಖಿತ್ ಅವರ ಪ್ರಶ್ನೆ, PCMB ಮಾಡ್ತಾ ಇದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನದಿಂದ ಕರ್ಮಾಧಿಪತಿ ಗುರು ತುಂಬ ಚೆನ್ನಾಗಿದ್ದಾನೆ. ಆತ ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಚಂದ್ರನು ದ್ವಿತೀಯದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಚೆನ್ನಾಗಿದೆ, ಜಾತಕ ಚೆನ್ನಾಗಿದೆ. ಹೀಗಾಗಿ ನೀವು ಏನನ್ನು ಆಯ್ಕೆ ಮಾಡ್ಕೊಳ್ಬಹುದು ಅಂದರೆ, ಒಂದು ಟೀಚಿಂಗ್ ಪ್ರೊಫೆಷನನ್ನು ಆಯ್ಕೆ ಮಾಡ್ಕೊಳ್ಬಹುದು. ಎರಡನೇದಾಗಿ ಲಾ ಆಯ್ಕೆ ಮಾಡ್ಕೊಳ್ಬಹುದು. ಕೋಚಿಂಗು, ಟೀಚಿಂಗು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇನ್ಸ್ಟಿಟ್ಯೂಷನ್ಸ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಯಾವುದು ಸಂಸ್ಥೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ. ಹೀಗಾಗಿ ನೀವು ಆ ರೀತಿಯಲ್ಲಿ ಯಾವುದನ್ನು ಟೀಚಿಂಗ್ ಅಂತೀವೋ ಆ ಕಡೆಗೆ ನೀವು ಗುರಿಯಾಗಿಟ್ಟುಕೊಂಡ್ರೆ ಬಹಳ ಒಳ್ಳೆಯದು. ಅಥವಾ LLB, ಇದು ತುಂಬ ಚೆನ್ನಾಗಿದೆ, ಆಗುತ್ತೆ, ಅವಕಾಶಗಳಿದ್ದಾವೆ. ಗುರು ಚೆನ್ನಾಗಿರೋದ್ರಿಂದಾಗಿ ಒಳ್ಳೆಯ ನ್ಯಾಯಾಧೀಶರಾಗುವ ಸಾಧ್ಯತೆ ಇದೆ. ಪ್ರಯತ್ನ ನಿಮ್ಮದು, ಆಯ್ಕೆ ನಿಮ್ಮದು. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷಾತಿ ರಾಶಿಗಳ ಇವತ್ತಿನ ರಾಶಿ ಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಕರ್ಕಟಕ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಚಂದ್ರ ಇರತಕ್ಕಂಥದ್ದು, ಸಿಂಹ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು, ಮೀನ ರಾಶಿಯಲ್ಲಿ ರವಿ, ಬುಧ, ಶುಕ್ರ ಹಾಗೂ ಶನಿಶ್ಚರ ಮತ್ತು ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಸಹೋದರರಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ. ಅಚಾನಕ್ಕಾಗಿ ಬರತಕ್ಕಂಥ ಸಮಸ್ಯೆಗಳು ಆಗಂತುಕ ಸಮಸ್ಯೆ ಅಂತ ಕರೀತಾರೆ, ಅದು ಈ ದಿವಸ ಉಂಟಾಗುತ್ತೆ ನಿಮಗೆ. ಸಡನ್ನಾಗಿ ಯಾವುದೋ ಒಂದು ಸಂದಿಗ್ಧಕ್ಕೆ ಸಿಕ್ಕಾಕ್ಕೊಂಡ್ಬಿಡ್ತೀರ, ಯಾವುದೋ ಒಂದು ಒತ್ತಡಕ್ಕೆ ಸಿಕ್ಕಾಕ್ಕೊಂಡ್ಬಿಡ್ತೀರ. ಅಂಥದ್ದು ಒಂದು ಲಕ್ಷಣ ಇದೆ. ಸ್ವಲ್ಪ ಧೈರ್ಯ ಬೇಕು. ಅದಕ್ಕೆ ಧೈರ್ಯಕ್ಕಾಗಿ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ಈ ದಿವಸ. ಉಳಿದ ಹಾಗೆ ದಿವಸ ಮಕ್ಕಳಿಂದ ಸಹಕಾರ ತುಂಬ ಚೆನ್ನಾಗಿದೆ, ಬುದ್ಧಿಬಲ ಇದೆ. ಸ್ತ್ರೀಯರಿಗೆ ವಿವೇಚನಾ ಶಕ್ತಿ ಜಾಗೃತವಾಗುತ್ತೆ. ಎಚ್ಚೆತ್ಕೊಂಡ್ಬಿಟ್ಟೆ ಆ ಕ್ಷಣಕ್ಕೆ ನನಗೆ ಆ ಥರದ್ದೊಂದು ಹೊಳಹು ಬರುತ್ತೆ ನಿಮಗೆ. ಪ್ರಮಾದದಿಂದ ಹೊರಗೆ ಬರ್ತೀರ, ಆತಂಕ ಬೇಡ. ಇನ್ನು ವೃಷಭ ರಾಶಿಯವರಿಗೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮಿತ್ರರಿಂದ, ಬಂಧುಗಳಿಂದ ತುಂಬ ಒಳ್ಳೆಯ ಒಡನಾಟ, ಸಹಕಾರ ತುಂಬ ಚೆನ್ನಾಗಿದೆ. ಪ್ರಯಾಣ, ಒಂದು ವಿಶೇಷ ಪ್ರಯಾಣವನ್ನು ಈ ದಿವಸ ಬೆಳೆಸುವ ಸಾಧ್ಯತೆ ಇದೆ. ಅದಕ್ಕೆ ಅನುಕೂಲಗಳು ಉಂಟಾಗ್ತಕ್ಕಂಥ ಲಕ್ಷಣ ಇದೆ. ಸ್ವಲ್ಪ ಹಣ ವ್ಯಯ ಸೂಚಿಸ್ತಾ ಇದೆ. ಆಹಾರದಲ್ಲೂ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಇವುಗಳನ್ನು ಮಾಡಿಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಸಹಜ ಸಹಕಾರಗಳು ಇತ್ಯಾದಿ ಎಲ್ಲ ಅನುಕೂಲವಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸ್ವಲ್ಪ ಹೋರಾಟದ ದಿನ. ಈ ದಿವಸ ನಿಮಗೆ ಧೈರ್ಯ ಸ್ಥೈರ್ಯಗಳು ತುಂಬುತ್ತೆ. ಜೊತೆಗೆ ಉಪದೇಶ ಸಿಗುತ್ತೆ, ಒಳ್ಳೆಯ ಸಲಹೆ ಸಿಗುವ ಸಾಧ್ಯತೆ. ಅದನ್ನು ತಗೊಳ್ಳಿ, ಸ್ವೀಕರಿಸಿ. ಯಾರಾದರೂ ಏನಾದರೂ ಹೇಳಿದ್ರೆ ದರ್ಪ ತೋರಿಸ್ಬೇಕಾಗಿಲ್ಲ, ಒಂದು ಒಪ್ಕೊಳ್ಳೋದು ಆಯಿತು ಅಂತ. ಅದು ವಿವೇಚನೆ ಮಾಡಿಕೊಂಡು ಆಮೇಲೆ ಸರಿ ನಾವು ತಪ್ಪು ಯೋಚನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವಲ್ಲ, ಹೀಗಾಗಿ ಸ್ವೀಕಾರಾರ್ಹ, ಸಂಶಯ ಇಲ್ಲ. ಇನ್ನು ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿರೋದು. ಸ್ವಲ್ಪ ಒರಟು ಮಾತುಗಿದೆ ಈ ದಿವಸ. ಆಮೇಲೆ ತಲೆಗೆ ಪೆಟ್ಟು ಬೀಳುವ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿ ಓಡಾಡಿ. ಇನ್ನೇನೋ ಗೋಡೆ, ಮತ್ತೊಂದು ಗಾಜು ಇತ್ಯಾದಿ ತಗಲಿಸ್ಕೊಳ್ಳೋ ಸಾಧ್ಯತೆ ಇರೋದು ಈ ದಿವಸ. ಕೆಲಸದಲ್ಲಿ ಅನುಕೂಲದ ಫಲ ಸೂಚಿಸ್ತಾ ಇದೆ, ಆತಂಕ ಏನೂ ಇಲ್ಲ. ಸಂಗಾತಿಯ ಸಹಕಾರ, ಸಂಗಾತಿಯಿಂದ ಸ್ವಲ್ಪ ಮನಸ್ತಾಪವೂ ಇದೆ. ಸಣ್ಣ ಪುಟ್ಟ ಪ್ರಮಾದ, ಯೋಚನೆ ಮಾಡಬೇಕಾದ್ದಿಲ್ಲ. ಪ್ರಾರ್ಥನೆಗೆ ಈ ದಿವಸ ನೀವು ನರಸಿಂಹ ಕವಚ ಹೇಳ್ಕೊಳ್ಳಿ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಯಾವುದೇ ಬಯಸ್ಕೊಳ್ಳೋ ಸಮಾರಂಭ ಇಲ್ಲದೆ ಈ ದಿವಸ ಮಾಡಿದ ಕೆಲಸ ಏನು ಕೊಟ್ಟಕ್ಕೆ ಅಭ್ಯಾಸ ಮುಗಿಸೋದು, ಹೋಮ್ವರ್ಕ್ ಪಟ ಮಾಡಿ ಮುಗಿಸೋದು, ಗುಡ್ ಅನ್ನಿಸ್ಕೊಳ್ಳೋದು, ಆ ಥರದ್ದಿದೆ. ಇನ್ನು ಹಣಕಾಸಿನ ಸಹಕಾರ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹಣಕಾಸಿನ ಸಹಾಯ ಅನುಕೂಲ ಇಂಥದ್ದಿದೆ. ಸುಗ್ರಾಸ ಭೋಜನ, ಒಳ್ಳೆಯ ಊಟ ಸಿಗುತ್ತೆ ಈ ದಿವಸ. ಮತ್ತು ಲಾಭವೂ ಇದೆ ಈ ದಿವಸ. ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರ. ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಸಿಂಹರಾಶಿಯವರಿಗೆ ಈ ದಿವಸ ವ್ಯಯ ಜಾಸ್ತಿ ಇದೆ.
ಲಾಭ ವ್ಯಯ ಎರಡೂ ಇದೆ, ಖರ್ಚು ಆಗುತ್ತೆ, ಬಂದು ಬರುತ್ತೆ ಹಣ, ಆ ಥರದ್ದಿದೆ. ವೃತ್ತಿಯಲ್ಲಿ ತುಂಬ ಅನುಕೂಲದ ಲಕ್ಷಣ ಇದೆ. ಹಿರಿಯರಿಂದ ಸಹಕಾರ ಸಿಗುತ್ತೆ, ಸೀನಿಯರ್ಸಿಂದ. ಮತ್ತು ಹೊಸ ಅವಕಾಶಗಳೇನಾದರೂ ನೀವು ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೂ ಒಂದು ದಾರಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಂಗಾತಿಯ ಸಹಕಾರ ಸಿಗುತ್ತೆ ಈ ದಿವಸ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ನಿಮಗೂ ಇದೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ನೀವು ಆದಿತ್ಯ ಹೃದಯ ಅಥವಾ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಅಸಮಾಧಾನ ಇದೆ. ಈ ದಿವಸ ಸಮಸ್ಯೆಗಳು, ಶತ್ರುಗಳ ಬಾಧೆ, ಹಿತಶತ್ರುಗಳ ಬಾಧೆ ಅದನ್ನು ಸೂಚಿಸ್ತಾ ಇದೆ. ಜೊತೆಯಲ್ಲೇ ಇರ್ತಾರೆ, ಕಿರಿಕಿರಿ ಮಾಡ್ತಾ ಇರ್ತಾರೆ. ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ, ಹೇಳಲಿಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಇಂಥದ್ದೊಂದು ಪರಿಸ್ಥಿತಿ ಇರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ಅಧಿಕ ವ್ಯಯ, ಪರಿಶ್ರಮ ಜಾಸ್ತಿ ಈ ದಿವಸ. ವ್ಯಾಪಾರಿಗಳಿಗಷ್ಟೇ ಅತಿಯಾದ ಓಡಾಟ ಇರ್ತದೆ ಈ ದಿವಸ. ಪಾಪ ಸ್ವಲ್ಪ ಕ್ಲಿಷ್ಟದಾಯಕವಾಗಿದೆ ಈ ದಿವಸ. ಒಂದು, ನೀವು ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಒಂದು ಪುಷ್ಪಾರ್ಚನೆ ಮಾಡಿಸಿ, ಹೂವಿನಿಂದ ಸುಗಂಧಭರಿತ ಪುಷ್ಪಗಳಿಂದ ಅರ್ಚನೆ ಮಾಡಿಸಿ, ಸ್ವಲ್ಪ ಸಮಾಧಾನ ಆಗುತ್ತೆ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಚಂದ್ರನ ಲಾಭದಾಯಕವಾಗಿದ್ದಾಗ ನಿಮಗೆ ಹಿರಿಯರಿಂದ ಸಹಕಾರ, ಸ್ತ್ರೀಯರಿಗಂತೂ ತುಂಬ ವಿಶೇಷವಾದ ಸಹಕಾರಗಳೆಲ್ಲ ಉಂಟಾಗುತ್ತೆ. ಸಂಗಾತಿಯ ಸಹಕಾರವೂ ಚೆನ್ನಾಗಿದೆ ಈ ದಿವಸ, ಆತಂಕ ಬೇಡ. ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ, ಧರ್ಮಚ್ಯುತಿ ಬರುತ್ತೆ. ಯಾವುದೋ ಒಂದು ಶುಭ ಕಾರ್ಯ ಅಂತ ಅಂದ್ಕೊಳ್ತಿರಲ್ಲ, ಅದಕ್ಕೆ ವಿಘ್ನಗಳು, ಅಶುಚಿ, ಮೈಲಿಗೆ ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಎಲ್ಲೋ ರಸ್ತೆಗೆ ಹೋಗ್ತಾ ಇರ್ತಾರೆ, ಏನೋ ಬಟ್ಟೆ ಗಲೀಜಾಗ್ಬಿಡುತ್ತೆ, ಈ ಥರದ್ದು ಒಂದು ಸಾಧ್ಯತೆ, ಏನೋ ಅಸಮಾಧಾನ ಅಂತೀವಲ್ಲ ಆ ಥರದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ ಈ ದಿವಸ. ಉಳಿದ ಹಾಗೆ ನಿಮಗೆ ಶತ್ರುಗಳ ಬಾಧೆ, ಸ್ವಲ್ಪ ಚರ್ಮ ಬಾಧೆ ಕೂಡ ಇದೆ ಈ ದಿವಸ. ಸ್ವಲ್ಪ ಹುಷಾರು ಆರೋಗ್ಯದ ದೃಷ್ಟಿಯಿಂದ. ಈ ದಿವಸ ನೀವು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಕಾಣ್ತೀರ ನೀವು. ಲಾಭ ಇದೆ, ಹಿರಿಯರಿಂದ ಸಹಕಾರಗಳು ಸಿಗುತ್ತೆ, ಅನುಕೂಲ ಕಾಣಲಿಕ್ಕೆ ಅವಕಾಶಗಳು ತುಂಬ ಚೆನ್ನಾಗಿದೆ. ಸಂಗಾತಿಯ ಸಪೋರ್ಟ್ ಸಿಗುತ್ತೆ, ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ ಈ ದಿವಸ. ಹಿರಿಯರಿಗೆ, ಉನ್ನತ ಶಿಕ್ಷಣದವರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಸ್ವಲ್ಪ ಉದರ ಬಾಧೆಯೂ ಇದೆ, ಚರ್ಮ ಸಮಸ್ಯೆಯೂ ಕಾಡ್ತಾ ಇದೆ, ಸ್ವಲ್ಪ ಹುಷಾರು. ಮತ್ತು ಬಹಳ ಮುಖ್ಯವಾಗಿ ಸೋಲು. ಈ ದಿವಸ ಯಾರೋ ಏನೋ ಅಂದ್ಬಿಟ್ಟು ಮುಖಭಂಗವಾಗಿಬಿಡುತ್ತೆ. ಆ ಸೋಲು, ಮುಖಭಂಗ ಎರಡೂ ನಿಮಗೆ ಸ್ವಲ್ಪ ಮನಸ್ಸಿಗೆ ಬಿಸಿ ಉಂಟು ಮಾಡುತ್ತೆ. ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ಒಂದು ಒಳ್ಳೆಯ ಸಚ್ಚಿಂತನೆ, ಸತ್ಸಂಗ ಅಂತೀವಲ್ಲ ಅಂಥದ್ದೊಂದು ಏರ್ಪಾಡಾಗುತ್ತೆ. ಒಂದು ಪುಸ್ತಕದ ಅಂಗಡಿಗೆ ಹೋಗ್ತಕ್ಕಂಥದ್ದು ಅಥವಾ ಅಂಥವರ ಒಂದು ಸಲಹೆ ಸಿಗ್ತಕ್ಕಂಥದ್ದು, ಈ ಥರದ್ದು ಉತ್ತಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರ. ಇನ್ನು ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಖಂಡಿತ ಇದೆ, ಆತಂಕ ಬೇಡ. ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಈ ದಿವಸ. ಸ್ತ್ರೀಯರಿಗೆ ಪರಸ್ಪರ, ಸ್ತ್ರೀ ಪುರುಷರಿಗೆ ಪರಸ್ಪರ ಸಹಕಾರಗಳು ಅದು ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ನೋಡಿ ಮನಸ್ತಾಪ ಇದೆ ಈ ದಿವಸ. ಸ್ವಲ್ಪ ಸಂಗಾತಿ ವಿಚಾರದಲ್ಲಿ ಮಾತ್ರ ಅಸಮಾಧಾನ ಸೂಚಿಸ್ತಾ ಇದೆ. ಹೀಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಶ್ರೀನಿವಾಸ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು, ಇದನ್ನೆಲ್ಲ ಮಾಡಿಸಿದ್ರೆ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ಫಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ, ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿದೆ, ಸೇವಕರು, ಸಹಾಯಕರು ಇಂಥವರಿಂದಲೂ ಅನುಕೂಲ ಇದೆ ಈ ದಿವಸ. ಸ್ತ್ರೀಯರಿಗೆ ನಷ್ಟ ಇದೆ, ಅತಿಯಾದ ನಷ್ಟ ಉಂಟು ಮಾಡೋ ಸಾಧ್ಯತೆ ಇದೆ. ಮತ್ತು ಒಂದು ಸಂದಿಗ್ಧ ವಾತಾವರಣಕ್ಕೆ ನೀವು ಸಿಕ್ಕಾಕೋತೀರ. ದ್ವೇಷ, ವೈಷಮ್ಯ ಅಂತೀವಲ್ಲ ಅಂಥದ್ದು ಬಂಧುಗಳೆಲ್ಲ ಶುರುವಾಗ್ಬಿಡೋ ಸಾಧ್ಯತೆ ಇರುತ್ತದೆ. ಈ ಥರದೊಂದು ಒಂದು ಒಂದು ವಾತಾವರಣ ಇದೆ. ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ, ಅಷ್ಟೋತ್ತರ ಸೇವೆ ಎರಡೂ ಮಾಡಿಸಿ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಬುದ್ಧಿ ಮಂಕಾಗುತ್ತೆ, ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ, ಉದರ ಬಾಧೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಮಕ್ಕಳ ವಿಚಾರದಲ್ಲಿ ಕಲಹ, ಘರ್ಷಣೆ ತಾರಕಕ್ಕೆ ಹೋಗುತ್ತೆ. ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅವರಿಂದ ಸಹಕಾರ, ಒಂದು ಸಾಮರಸ್ಯದ ಜೀವನ. ಮತ್ತು ವ್ಯಾಪಾರಿಗಳಿಗೆ, ಅದರಲ್ಲೂ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾದ ಲಾಭ ಗಳಿಸ್ತೀರಾ, ಚೆನ್ನಾಗಿದೆ ಹೆಚ್ಚಿನ ಅಂಶ. ನಿವಾರಣೆಗೆ ಈ ದಿವಸ ಕೃಷ್ಣ ಪ್ರಾರ್ಥನೆ, ಕೃಷ್ಣನ ಸ್ತೋತ್ರ ಪಠನ ಮಾಡೋದು, ಅಷ್ಟೋತ್ತರ ಹೇಳ್ಕೊಳ್ಳೋದು, ಇದು ತುಂಬ ಸಹಾಯ ಮಾಡುತ್ತೆ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಕೃಷಿ ಚಟುವಟಿಕೆಗಳ ಹಿನ್ನಡೆ ತೋರಿಸ್ತಾ ಇದೆ. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಸ್ವಲ್ಪ ನೋಡಿ ಕಲಹದ ವಾತಾವರಣ, ಯಾರೋ ಏನೋ ಸಹಾಯ ಕೇಳಿದ್ರೆ ಆಗಲ್ಲ ಅನ್ನೋದು, ಅದು ತಾರಕಕ್ಕೆ ಹೋಗೋದು, ಈ ಥರದ್ದೊಂದು ಸಾಧ್ಯತೆ ಇದೆ. ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೇ ಗಲಾಟೆಗಳು, ಅಂಥದ್ದನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಸಾಲದ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಅಂದರೆ ಸಾಲ ಹೊರೆ ಮಾಡ್ಕೋಬಾರ್ದು ನಾವು ಅಂತ. ಹೀಗಾಗಿ ಇದರ ನಿವಾರಣೆಗೆ ನೀವು ಕೂಡ ಗ್ರಾಮದೇವತಾ ದರ್ಶನ ಅಥವಾ ನರಸಿಂಹ ಪ್ರಾರ್ಥನೆ ಎರಡೂ ತುಂಬ ಒಳ್ಳೆಯದು. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ಪರಮಾತ್ಮನೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ.
ಶಾಸ್ತ್ರಿಗಳೇ, ಇವತ್ತಿನ ದಿನ ಭವಿಷ್ಯ, ಅದರ ಜೊತೆಗೆ ದಿನ ವಿಶೇಷತೆ, ಹಾಗೆ ವೀಕ್ಷಕರು ಕಳಿಸಿದ್ದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ತಾವು ಕೂಡ ತಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ತಮ್ಮ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸ್ಕೊಟ್ರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.